ಫಸ್ಟ್ ಇಂಡೆಕ್ಸ್ ಫಿಂಗರು, ಆಮೇಲೆ ರಿಂಗ್ ಫಿಂಗರು, ಮಿಡಲ್ಲು, ಇಂಡೆಕ್ಸ್. ನಿಮ್ ಬೆರಳು ನೋಡಿ ತೋರಿಸಿ, ಹೀಗೆ ಹಿಡೀರಿ. ಎರಡು ಕೈ ನೋಡಿ, ಲಿಟಲ್ಲು, ಹಾ, ರಿಂಗ್ ಫಿಂಗರು, ಇದು ಲೆಫ್ಟ್ ಹ್ಯಾಂಡ್. ಕೆಳಗಡೆ ಹೋಗ್ಬೇಕು ಝೆಡ್. ಮತ್ತೆ ಪೊಸಿಷನ್ ಹಿಂಗೆ ಇರಲಿ. ಇದನ್ನ ಮಾಡುವಾಗ ಇವೆಲ್ಲ ಸ್ವಲ್ಪ ಮೇಲಕ್ಕೆ ಬರುತ್ತೆ, ಏನ್ ತೊಂದರೆ ಇಲ್ಲ. ಆಯ್ತಾ? ಝೆಡ್ ಎ ಝೆಡ್ ಎ ಝೆಡ್ ಎ ಝೆಡ್. ಹದಿನೆಂಟು ಕೀಸ್ ಆಯ್ತು. ಸ್ಪೇಸ್ ಬಾರ್, ಸ್ಪೇಸ್ ಮತ್ತೆ ಎಂಟರ್ ಕೀನು ಪ್ರಾಕ್ಟೀಸ್ ಮಾಡಿದ್ದಾಯ್ತು. 18 ಕೀಸ್ ಪ್ರಾಕ್ಟೀಸ್ ಮಾಡಿದ್ದಾಯ್ತು. ಈಗ ನೆಕ್ಸ್ಟ್ ಬರೋಣ ಕೆಳಗೆ. ಕೆಳಗಡೆ ಬರೋಣ ಅಲ್ಲ, ಅವೆಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ ನಾನು. ಕೆಳಗಡೆ ರೋಗ್ ಬರೋಣ. ಅಂದ್ರೆ ಕೆಳಗಡೆ ಇದು ಏನಂದ್ರೆ ನಾನು ಅಪ್ಪರ್ ಕೀಸು, ಇದು ಲೋವರ್ ಕೀಸು, ಇದು ಹೋಮ್ ಕೀಸು. ಇದು ಜ್ಞಾಪಕ ಇಟ್ಕೊಳ್ಳಿ. ಕೆಲವು ಟೆಕ್ನಿಕಲ್ ವರ್ಡ್ ಬೇಕಾದ್ರೆ ಬುಕ್ಕು ಪೆನ್ನಲ್ಲಿ ಬರ್ಕೊಳ್ಳಿ. ಬುಕ್ಕು ಪೆನ್ ಅಷ್ಟು ಬೇಡ ಇದು ಈ ಪ್ರಾಕ್ಟಿಕಲ್ ಸೆಷನ್ಗಳಿಗೆ. ಬಟ್ ಆದ್ರೂ ಇಟ್ಕೊಳ್ಳಿ, ಏನಕ್ಕಾದ್ರೂ ಬೇಕಾಗತ್ತೆ, ಏನಾದ್ರು ನೋಟ್ ಮಾಡ್ಕೊಳ್ಳೋದು ನೀವು. ಆಯ್ತಾ? ಅಪ್ಪರ್ ಕೀಸು, ಲೋವರ್ ಕೀಸು, ಹೋಮ್ ಕೀಸ್ ಕೆಲವು ಹೇಳ್ಕೊಟ್ಟಿದ್ದೀನಿ ನಾನು. ಅಂತವನ್ನ ನೀವು ನೋಟ್ ಮಾಡ್ಕೊಂಡ್ರೆ ಸಾಕು. ಅಥವಾ ನಿಮ್ ತಲೆಗೆ ಹೋಗಂಗಿದ್ರೆ, ಜ್ಞಾಪಕ ಇರೋಂಗಿದ್ರೆ ಬೇಡ, ಬರ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ನಾನು ಪ್ರಾಕ್ಟಿಕಲ್ ಕ್ಲಾಸಲ್ಲಿ ತುಂಬಾ ರಿಪೀಟ್ ಮಾಡ್ತಾ ಇರ್ತೀನಿ. ಹಂಗಾಗಿ ಬುಕ್ಕು ಪೆನ್ ಅವಶ್ಯಕತೆ ಅಷ್ಟು ಬರಲ್ಲ, ನಿಮ್ ತಲೆಗೆ ಆಲ್ಮೋಸ್ಟ್ ಹೋಗ್ಬಿಟ್ಟಿರುತ್ತೆ. ಆಯ್ತಾ? ಈಗ ನಾವೇನ್ ಮಾಡೋಣ, ಕೆಳಗಡೆ ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲಿಂದಾನೆ ಎಡಗೈ ಈ ಬೆರಳಿಂದಾನೆ ಪ್ರಾಕ್ಟೀಸ್ ಮಾಡ್ಬೇಕು. ಹಿಂಗೋಗಿ ಈ ಬೆರಳನ್ನು ಯೂಸ್ ಮಾಡ್ತೀವಲ್ಲ ನಾವು ಸ್ಪೇಸ್ ಬಾರ್ಗೆ, ಹಿಂಗೋಗಿ ಹಿಂಗ್ ಬರ್ಬೇಕು ಅಲ್ವಾ? ಸೊ ಏನಿದೆ ಇಲ್ಲಿ, ಈ ಬೆರಳಿಗೆ ಕೆಳಗಡೆ ಹೋಗ್ಬೇಕು ಝೆಡ್. ಮತ್ತೆ ಪೊಸಿಷನ್ ಹಿಂಗೆ ಇರಲಿ. ಇದನ್ನ ಮಾಡುವಾಗ ಇವೆಲ್ಲ ಸ್ವಲ್ಪ ಮೇಲಕ್ಕೆ ಬರುತ್ತೆ, ಏನ್ ತೊಂದರೆ ಇಲ್ಲ. ಆಯ್ತಾ? ಝೆಡ್ ಎ ಝೆಡ್ ಎ ಝೆಡ್ ಎ ಝೆಡ್ ಎ. ಈ ಕೈ ಇಲ್ಲೇ ಇರಲಿ, ಎಲ್ಲೆಲ್ಲ ಹೋಗೋದು ಬೇಡ. ಝೆಡ್ ಎ ಹೇಳ್ತಾ ಇರ್ತೀನಿ ನಾನು ಅವಾಗ ಒಂದಷ್ಟು ಉದ್ದ ಮಾಡ್ಕೊಳ್ಳಿ. ಆಯ್ತಾ? ಎಂಟರ್ ಕೀ ಈ ಬೆರಳಿಂದ 10 ಟೈಮ್ಸ್. ಆಯ್ತಾ? ನೆಕ್ಸ್ಟ್ ಏನಿದೆ, ಎಕ್ಸ್ ಎಸ್ ಆಯ್ತಾ? ಎಕ್ಸ್ ಎಸ್ ಯಾವಾಗ್ಲೂ ಎಸ್ಗೆ ನಿಲ್ಲಿಸ್ಬೇಕು. ಇದು ಒಂದಷ್ಟು ಉದ್ದ ಮಾಡ್ಕೊಳ್ಳಿ, ಅದರಷ್ಟು ಉದ್ದಾನೆ 10 ಟೈಮ್ಸ್. ಆಯ್ತಾ? ನೀವೇನ್ 10 ಟೈಮ್ಸ್ ಅಂತ ಮಾಡಬೇಡಿ. 10 ಟೈಮ್ಸ್ ಅಂದ್ರೆ 10 ಟೈಮ್ಸ್ ನೀವು ಮಾಡಬೇಕು. ನಾನೇನೋ ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ. ನೆಕ್ಸ್ಟ್ ಸಿ ಡಿ ಅಂದ್ರೆ ಕೆಳಗೋಗಿ ಮೇಲೆ ಬರಬೇಕು. ಮತ್ತೆ ಇದಕ್ಕೆ ನೀವು ಯಾವ ಫಿಂಗರ್ ಯೂಸ್ ಮಾಡ್ತೀರಾ? ಮಿಡ್ಲ್ ಫಿಂಗರ್ ಯೂಸ್ ಮಾಡ್ತೀರಾ. ಸಿ ಡಿ ಕೆಳಗೆ ಹೋಗ್ಬಿಟ್ಟು ಮೇಲಕ್ಕೆ ವಾಪಸ್ಸು ಬರಬೇಕು. ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ 10 ಟೈಮ್ಸ್. ನೆಕ್ಸ್ಟ್ ಪಕ್ಕದ್ದು ವಿ ಎಫ್ ಇದಕ್ಕೆ ಯಾವ್ದು ಯೂಸ್ ಮಾಡ್ತೀರಾ ನೀವು? ಇಂಡೆಕ್ಸ್ ಫಿಂಗರು, ತೋರ್ ಬೆರಳು. ಸೊ ಇದನ್ನು 10 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಅದಾದ್ಮೇಲೆ ಸುಖಾಸನ, ಎ ಎಸ್ ಡಿ ಎಫ್ ಸುಖಾಸನ. ಅದನ್ನ ಮತ್ತೆ ನೀವು 10 ಟೈಮ್ಸ್ ಮಾಡಬೇಕು. ಸೊ ರಿಲ್ಯಾಕ್ಸ್ ಆಗುತ್ತೆ ಅವಾಗ. ಓಕೆ, ನೆಕ್ಸ್ಟ್ ಇವಾಗ ಬಲಗೈಗೆ ಬರೋಣ. ಸೊ ಬಲಗೈಯಲ್ಲಿ ಏನಿದೆ, ಕೆಳಗಡೆ ಲೋವರ್ ಇದು ಕೀಸು ಹಿಂಗೆ ನೋಡಿ. ಯಾವಾಗಲೂ ಅಷ್ಟೇ ಈ ತರ, ಈ ಡೈರೆಕ್ಷನ್ ಹೀಗೆ ಕೈ ನಿಮ್ದು ಹೋಗ್ಬೇಕು, ಕೆಳಗೆ ಮೇಲೆ ಈ ತರ ಹೋಗ್ಬೇಕು. ಸೊ ಅಲ್ಲೇನಿದೆ, ಕೆಳಗೆ ಎಂ ಜೆ. ಸೊ ಇದನ್ನ ನೀವು 10 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ. ಪಕ್ಕದಲ್ಲಿ ಯಾವ್ದಿದೆ? ಕೆ ಇದೆ. ಅದ್ರ ಕೆಳಗಡೆ ಏನಿದೆ? ಕಾಮ ಇದೆ. ಸೊ ಕಾಮ ಕೆ. ಸೊ ಅದನ್ನು 10 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಅದ್ರ ಪಕ್ಕ ಏನಿದೆ? ಎಲ್. ಸೊ ಇದಕ್ಕೆ ಯಾವುದು ನೀವು ಯೂಸ್ ಮಾಡೋದು? ನಿಮ್ಮ ರಿಂಗ್ ಫಿಂಗರು. ಸೊ ರಿಂಗ್ ಫಿಂಗರ್ ಕೆಳಗಡೆ ಏನಿದೆ ಅಲ್ಲಿ? ಲೋವರ್ ಕೀ ಡಾಟ್ ಇದೆ. ಸೊ ಡಾಟ್ ಎಲ್. ಸೊ ಇದನ್ನು 10 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಏನಿದೆ ಪಕ್ಕದಲ್ಲಿ? ಕೋಲನ್. ಲಿಟಲ್ ಫಿಂಗರ್ಗೆ ಯಾವ್ದಿದೆ ಅಲ್ಲಿ? ಸೆಮಿಕೋಲನ್ ಕೆಳಗಡೆ ಏನಿದೆ? ಬಾರ್ ಸಿಂಬಲ್. ಸೊ ಬಾರ್ ಸೆಮಿಕೋಲನ್. ಅದನ್ನ 10 ಸಲ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಯಾವಾಗಲೂ ಮಾಡ್ದಂಗೆ ಸುಖಾಸನ, JKL ಸೆಮಿಕೋಲನ್. ಅದನ್ನ 10 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ. ಸೊ ಈಗೇನಾಯ್ತು ಹಾಗಾದ್ರೆ?
ಅಪ್ಪರ್ ಕೀಸು ಲೋವರ್ ಕೀಸು ಎರಡೂ ಪ್ರಾಕ್ಟೀಸ್ ಮಾಡಿದ್ದಾಯ್ತು. ಹೋಮ್ ಕೀಸ್ 4 ಆ ಕಡೆ 4 ಈ ಕಡೆ ಅಂದ್ರೆ ಲೆಫ್ಟ್ ಹ್ಯಾಂಡ್ಗೆ 4 ರೈಟ್ ಹ್ಯಾಂಡ್ಗೆ 4 ಒಟ್ಟು 8 ಹೋಮ್ ಕೀಸು. ಮತ್ತೆ ಅಪ್ಪರ್ ಕೀಸು ಅದೇ ತರ 8 ಮೇಲ್ಗಡೆ 4 ಲೆಫ್ಟ್ಗೆ 4 ರೈಟ್ಗೆ 4 ಮತ್ತೆ ಲೋವರ್ ಕೀಸು ಅಷ್ಟೇ ಲೆಫ್ಟ್ಗೆ 4 ರೈಟ್ಗೆ 4. ಸೊ ಒಟ್ಟು ಈ ಕಡೆ ಲೆಫ್ಟ್ಗೆ 12 ರೈಟ್ಗೆ 12 ಟೋಟಲ್ 24 ಕೀಸು ಮತ್ತೆ ಸ್ಪೇಸು ಎಂಟರು ಅವನ್ನು ಸೇರಿಸಿದ್ರೆ 26 ಕೀಸು ಪ್ರಾಕ್ಟೀಸ್ ಮಾಡಿದ್ದಾಯ್ತು. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೇನು ಕಲಿಬೋದು, ಇನ್ಯಾವ ಹೊಸ ಕೀಸ್ನ ಕಲಿಬೋದು ಅನ್ನೋದನ್ನ ನೋಡೋಣ. ಇದು ಕೀಬೋರ್ಡ್ ಲೇಔಟ್ ಈ ತರ ಇರುತ್ತೆ ಅಲ್ವಾ. ಇಲ್ಲಿ ಕಲರ್ ಕೋಡ್ ಇದೆ. ಲಿಟಲ್ ಫಿಂಗರ್ಗೆ ಇದು ಮಿಡ್ಲ್ ಫಿಂಗರು, ಇದು ಇದು ಇಂಡೆಕ್ಸ್ ಫಿಂಗರು, ಇದು ಇಂಡೆಕ್ಸ್ ಫಿಂಗರು, ಇದು ಮಿಡಲ್, ಇದು ರಿಂಗ್, ಲಿಟಲ್ ಫಿಂಗರು. ಅದೇ ತರ ರೈಟ್ ಸೈಡ್ ಉಲ್ಟಾ ಆಗುತ್ತೆ, ಆಪೋಸಿಟ್. ಫಸ್ಟ್ ಇಂಡೆಕ್ಸ್ ಫಿಂಗರು, ಆಮೇಲೆ ರಿಂಗ್ ಫಿಂಗರು, ಮಿಡಲ್, ಇಂಡೆಕ್ಸ್. ನಿಮ್ ಬೆರಳು ನೋಡಿ ತೋರಿಸಿ, ಹೀಗೆ ಹಿಡೀರಿ, ಎರಡು ಕೈ ನೋಡಿ. ಲಿಟಲ್, ಹಾ, ರಿಂಗ್ ಫಿಂಗರು, ಇದು ಲೆಫ್ಟ್ ಹ್ಯಾಂಡ್, ಹಾ, ಹಾ, ಆ ತರ ಇಲ್ಲಿ ಇದು ಮಾಡಿ ಆಯ್ತಾ. ಹೋಮ್ ಕೀಸ್ ಅಂದ್ರೆ ಇದು ಸೆಂಟರ್ ಹೋಮ್ ಕೀಸ್. ಲೆಫ್ಟ್ ಸೈಡ್ 4 ರೈಟ್ ಸೈಡ್ 4. ಅದೇ ತರ ಅಪ್ಪರ್ ಕೀಸ್ ಟಾಪ್, ಲೆಫ್ಟ್ ಸೈಡ್ 4 ರೈಟ್ ಸೈಡ್ 4. ಲೋವರ್ ಕೀಸ್ ಕೆಳಗಡೆ ಲೆಫ್ಟ್ ಸೈಡ್ 4 ರೈಟ್ ಸೈಡ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಟೇಬಲ್. ಸೊ ಇಲ್ಲಿ ನಾವೇನ್ ಮಾಡಿದ್ದೀವಿ, ಎಡಗೈಗೆ ಯಾವ್ಯಾವುದು ಈ ಬೇಸಿಕ್ ಕೀಸ್, ಇದು ಬಲಗೈಗೆ ಯಾವ್ದು ಬೇಸಿಕ್ ಕೀಸ್. ಹೋಮ್ ಕೀಸ್ ಇಂಪಾರ್ಟೆಂಟ್, ASDF, ಲಿಟಲ್, ರಿಂಗು, ಮಿಡಲ್, ಇಂಡೆಕ್ಸ್, ಇವು 4. ಜ್ಞಾಪಕ ಇಟ್ಕೊಳ್ಳೋದು ಬೇಡ, ಈ ತರ ಮಾಡಿದೀವಿ ಅಂತ ಬೆರಳುಗಳಿಗೆ ಜ್ಞಾಪಕ ಇರುತ್ತೆ. ಓಕೆನಾ. ಅದೇ ತರ ರೈಟ್ ಅಲ್ಲಿ ಉಲ್ಟಾ ಮಿರರ್ ಅಂದ್ರೆ ಕನ್ನಡಿ ತರ, ಇಲ್ಲಿ ಹೆಂಗೆ ಬರುತ್ತೋ ಅದಕ್ಕೆ ಮಿರರ್ ಇಮೇಜ್ ತರ ಇರುತ್ತೆ. ಇದು ರೈಟ್ ಸೈಡ್ ಅಲ್ಲಿ ಇಂಡೆಕ್ಸ್ ಇಂದ ಸ್ಟಾರ್ಟ್ ಆಗಿ ಲಿಟಲ್ ಗೆ ಎಂಡ್ ಆಗುತ್ತೆ, ಇಲ್ಲಿ ಲಿಟಲ್ ಇಂದ ಸ್ಟಾರ್ಟ್ ಆಗಿ ಇಂಡೆಕ್ಸ್ ಗೆ ಎಂಡ್ ಆಗುತ್ತೆ. ಓಕೆನಾ. ಇಲ್ಲಿ ASDF ಇದೆ, ಇಲ್ಲಿ JKL ಸೆಮಿಕೋಲನ್, ಇದು ಸೆಂಟ್ರಲ್ ಇರುತ್ತೆ ಅಲ್ವಾ. ಹೋಮ್ ಕೀಸ್ ನಾವು ಹೇಳಿದ್ದೀವಲ್ಲ ಯಾವ ತರ ಇಟ್ಕೊಬೇಕು ಬೆರಳುಗಳನ್ನ ಇದ್ರ ಕೀಬೋರ್ಡ್ ಮೇಲೆ ಅಂತ. ಸೊ ಹೋಮ್ ಕೀಸ್ ರೆಸ್ಟ್ ಪೊಸಿಷನ್ ಅಲ್ಲಿ ಇರೋದಕ್ಕೆ ಹೋಮ್ ಕೀಸ್ ಅಂತ ಹೇಳ್ತೀವಿ. ಎಡಗಡೆಗಿದು ಬಲಗಡೆಗಿದು ಆಯ್ತಾ. ಅದೇ ತರ ಮೇಲಕ್ಕೆ ಹೋದ್ರೆ ಇವು 4 ಓಕೆನಾ. UIOP ರೈಟ್ ಸೈಡ್, QWER ಲೆಫ್ಟ್ ಸೈಡ್. ಮತ್ತೆ ಆ ಬೆರಳುಗಳಿಗೆ ಅಲ್ವಾ, ಲಿಟಲ್ ಫಿಂಗರು, ರಿಂಗ್ ಫಿಂಗರು, ಮಿಡಲ್, ಇಂಡೆಕ್ಸ್. ಇಲ್ಲಿ ಇಂಡೆಕ್ಸ್, ರಿಂಗು, ಮಿಡಲ್, ಲೆಫ್ಟ್, ಲಿಟಲ್. ಸೊ ಇದು UIOP ಅಪ್ಪರ್. ಅದೇ ತರ ಲೋವರ್ಗೆ ZXCV ಇಲ್ಲಿ ಕೆಳಗಡೆ ಇರೋದು, ಮತ್ತೆ ಈ ಕಡೆ ಇಲ್ಲಿ ರೈಟ್ ಸೈಡ್ M, ಕಾಮ, ಡಾಟ್, ಸ್ಲಾಶ್. ಸೊ ಹಂಗಾಗಿ ಎಷ್ಟಾಯ್ತು ಇವಾಗ, ಹೋಮ್ ಕೀಸ್ 8, ಅಪ್ಪರ್ ಕೀಸು 8, ಲೋವರ್ ಕೀಸು 8, ಟೋಟಲ್ ಎಷ್ಟು 24 ಕೀಸ್. ಇದ್ರ ಜೊತೆ ನಾವೇನ್ ಮಾಡಿದೀವಿ, ಸ್ಪೇಸ್ ಬಾರು ತಮ್ಗೆ, ಆಮೇಲೆ ಎಂಟರ್ ಕೀ, ಇವು ಜಾಸ್ತಿ ಯೂಸ್ ಮಾಡಬೇಕು, ಅವೆರಡು ಎಕ್ಸ್ಟ್ರಾ. ಸೊ ಹೋಮ್ ಕೀಸು 8, ಅಪ್ಪರ್ ಕೀಸ್ 8, ಲೋವರ್ ಕೀಸ್ 8, ಮತ್ತೆ ಎಕ್ಸ್ಟ್ರಾ 2 ಸ್ಪೇಸ್, ಅದಕ್ಕೆ ತಂಬು ಹೆಬ್ಬೆಲ್ಟ್, ಮತ್ತೆ ಇನ್ನೊಂದು ಎಂಟರ್. ಅದಕ್ಕೆ ರೈಟ್ ಬಲಗೈ ಇರೋ ಲಿಟಲ್ ಫಿಂಗರ್, ರೈಟ್ ಹ್ಯಾಂಡ್ದು ಲಿಟಲ್ ಫಿಂಗರ್. ಸೊ ಈ ತರ ಇದು ಥಿಯರಿ. ಇನ್ನೇನಿದ್ರು
ಪ್ರಾಕ್ಟೀಸ್ ಮಾಡೋದು. ಸೊ ಇದಿಷ್ಟು ಪ್ರಾಕ್ಟೀಸ್ ಆಗಿದೆ ಇಲ್ಲಿವರೆಗೂ ಅಲ್ವಾ. 3 ದಿನ ಪ್ರಾಕ್ಟೀಸ್, 3 ದಿನಕ್ಕೆ ಒಂದು ಕಂಟ್ರೋಲ್ ಬಂತಾ, ಗೊತ್ತಾಯ್ತು ಎಲ್ಲೆಲ್ಲಿರುತ್ತೆ ಬೆರಳು, ಹೇಗೆ ಹೋಗ್ಬೇಕು, ಮೇಲೆ ಕೆಳಗೆ ಹೋಗೋದು, ಹೋಮ್ ಕೀಸ್ ಬರೋದು, ಯಾವ ಕಾಂಬಿನೇಷನ್ ಇದ್ರೂನು ಅಲ್ವಾ. ಇಲ್ಲಿಂದ ಯು ಇಂದ ಎಗೆ ಅಲ್ವಾ, ಆ ಬೆರಳು ಹೋಗ್ತಾ ಇದೆ ಈಗ, ತಕ್ಕ ಮಟ್ಟಿಗೆ ಹೋಗ್ತಾ ಇದೆ. ಸ್ಪೀಡ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಸೆನ್ಸ್ ಇದೆ, ಗೊತ್ತಾಗ್ತಾ ಇದೆ, ಏನು ಕಷ್ಟ ಅನಿಸ್ತಾ ಇಲ್ಲ. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅದು ಅನಿಸ್ತಾ ಇದೆಯಾ, ಬೇಜಾನ್ ಪ್ರಾಕ್ಟೀಸ್ ಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟೇನಾಗತ್ತೆ, ಸ್ಪೀಡ್ ಜಾಸ್ತಿ ಆಗುತ್ತೆ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಸ್ಪೀಡು ಜಾಸ್ತಿ ಆಗುತ್ತೆ, ಮತ್ತೆ ಇನ್ನೂ ಚೆನ್ನಾಗಿರುತ್ತೆ, ಸ್ಮೂತ್ ಆಗಿ ಆಗುತ್ತೆ ಕೆಲಸ ಅಲ್ವಾ. ಸೊ ಇಷ್ಟು ಆಗಿದೆ ಈಗ. ಈಗ 24+2 ಈಸ್ ಪ್ರಾಕ್ಟೀಸ್ ಮಾಡಿದ್ದಾಯ್ತು. ಅಪ್ಪರು, ಮಿಡಲ್ಲು, ಲೋವರ್. ಮಿಡಲ್ ಅಂದ್ರೆ ಹೋಮ್, ಮಿಡಲ್ ಅಥವಾ ಹೋಮ್. 26 ಕೀಸ್ ಆಯ್ತು ಟೋಟಲ್. ನಾನೇನ್ ಹೇಳಿದ್ದೆ, 32 ಕೀ ಇರುತ್ತೆ ಅಂತ. ಬೇಸಿಕ್ ಕೀಸ್ ಇದು, ಬೇಸಿಕ್. ಇದರಲ್ಲಿ ಆಲ್ಫಾಬೆಟ್ಸ್ ನೋಡಿ, ಇಲ್ಲಿ ಇದಿಷ್ಟು ಬೇಸಿಕ್ ಕೀಸ್. ಹಿಂಗೆ ಹಿಂಗೆ. ಸೊ ಇಲ್ಲಿ 12 ಸೆಂಟ್ರಲ್ ಒಂದು ಸಿಗುತ್ತೆ. ಸೊ ಈಗ ಇದಿಷ್ಟು ಸೇರಿಸಿ 32 ಕೀಸ್ ಇರುತ್ತೆ ಆಯ್ತಾ. ಸ್ಪೇಸ್ ಎಂಟರನ್ನು ಸೇರಿಸಿ 32 ಕೀಸ್. ಅದರಲ್ಲಿ 26 ಆಗಿದೆ. ಸೊ ಇನ್ನೆಷ್ಟು ಉಳ್ಕೊಂಡಿದೆ, 6. ಆ 6 ಎಲ್ಲಿದೆ ಅಂತಂದ್ರೆ, ಎಲ್ಲಿದೆ ನೀವೇ ಗೆಸ್ ಮಾಡಿ ಹೇಳಿ. ಇವಾಗ ಇದಕ್ಕೆ ಹೋಗ್ಬೇಕು. ಯಾಕೆ ಅದನ್ನ ಲಾಸ್ಟ್ ಅಲ್ಲಿ ಇದ್ ಮಾಡಿದೀನಿ ಅಂತಂದ್ರೆ, ಇವಾಗ ನಿಮ್ ಬೆರಳುಗಳು ಫ್ಲೆಕ್ಸಿಬಲ್ ಆಗಿದೆ. ಹಿಡೀರಿ 2 5 ಇಲ್ಲಿ ನೋಡಿ. ಇವಾಗ ಇದ್ರಲ್ಲಿ ನೀವೇನ್ ಮಾಡಿದ್ರಿ, 3 ಅಲ್ವಾ, ಮೇಲೆ ಕೆಳಗೆ ಸೆಂಟ್ರಲ್ಲಿ ಸೇರಿಸಿ 3. ಇದು ಅಷ್ಟೇ 3, ಇವೆಲ್ಲ ಅಷ್ಟೇ 3 ಇಲ್ಲೂ 3 ಮಾಡಿದ್ದೀರಾ. ಆದ್ರೆ ಈ ತಂಬೇನಾಯ್ತು, ಕೆಳಗಡೆ ಹೊಟ್ಟೋಯ್ತು. ಇಲ್ಲಿ ಜಾಗ ಸಿಕ್ಕಿದೆ, ಎಕ್ಸ್ಟ್ರಾ ಜಾಗ ಸಿಕ್ಕಿದೆ, 2 ಬೆರಳಿಗೆ, ಇಂಡೆಕ್ಸ್ ಫಿಂಗರ್ಗೆ ಜಾಗ ಸಿಕ್ಕಿದೆ. ಹಂಗಾಗಿ ಅದಕ್ಕೆ ಇನ್ನೂ ಒಂದು 3 ಸೇರಿಸ್ಬೋದು. ಅದಕ್ಕೆ ಮೊದಲೇ 3 ಇದೆ, ಇನ್ನೊಂದು 3 ಸೇರಿಸಿ ಅದಕ್ಕೆ 6. ಸೊ ಲಿಟಲ್ ಫಿಂಗರ್ಗೆ ಮತ್ತೆ ರಿಂಗ್ ಫಿಂಗರ್ಗೆ, ಮಿಡಲ್ ಫಿಂಗರ್ಗೆ, ಮತ್ತೆ ಮಿಡಲ್ ಫಿಂಗರ್ಗೆ, ರಿಂಗ್ ಫಿಂಗರ್ಗೆ, ಲಿಟಲ್ ಫಿಂಗರ್ಗೆ. ಇದು ಲೆಫ್ಟ್, ಇದು ರೈಟ್. ಏನ್ ಮಾಡಿದ್ವಿ, 3 ಕೊಟ್ವಿ ಅಲ್ವಾ. ಅಪ್ಪರು, ಮಿಡಲ್ಲು, ಲೋವರು ಸೇರಿಸಿ 3 ಕೊಟ್ವಿ. ಇಂಡೆಕ್ಸ್ಗೂ 3 ಕೊಟ್ವಿ ನೋಡಿ. ಇದು ಆಪೋಸಿಟ್ ಮಿರರ್ ತರ ಇರುತ್ತೆ, ಇದು ಜ್ಞಾಪಕ ಇಟ್ಕೋಬೇಕು. ಇಂಡೆಕ್ಸ್ಗೂ 3 ಕೊಟ್ವಿ. ಈಗ ಪ್ಲಸ್ ಇಂದ 3 ಕೊಡೋಣ, ಅದು ಎಲ್ಲಿರುತ್ತೆ ಅಂತಂದ್ರೆ ಪಕ್ಕದಲ್ಲಿದೆ ನೋಡಿ, ಇಲ್ಲಿ. ಅಂದ್ರೆ ನೀವು ಮೇಲೂ ಹೋಗಿ ಸ್ವಲ್ಪ ರೈಟ್ಗೂ ತಿರುಗಿಸ್ಕೋಬೇಕು. ಇದು ಪಕ್ಕನೇ ಇದೆ, ಹೋಮ್ ಕೀ ಪಕ್ಕನೇ ಇದೆ, ಎಫ್ ಪಕ್ಕನೇ ಜಿ ಇದೆ. ಅದೇ ತರ ಜೆ ಪಕ್ಕ ಈ ಕಡೆ ಆಯ್ತಾ. ಈ ಬೆರಳು ಹಿಂಗೋಗುತ್ತೆ, ಇದು ಹಿಂಗೋಗುತ್ತೆ ಅಲ್ವಾ. ಸೊ ಜಿ ಪಕ್ಕ ಹೆಚ್ಚಿದೆ, ಎಫ್ ಪಕ್ಕ ಜಿ ಇದೆ, ಜೆ ಪಕ್ಕ ಹೆಚ್ಚಿದೆ. ಇದೇ ಎಫ್ ಮೇಲೆ ಹಿಂಗೆ ಹಿಂಗೆ ಹೋಗ್ಬೇಕು, ಅದು ಬೆರಳು ಹಿಂಗೋಗ್ಬೇಕು. ಈಗ ಏನಾಗ್ತಿತ್ತು, ಎಲ್ಲ ಈ ತರ ಆಗ್ತಾ ಇತ್ತು ಅಲ್ವಾ, ಹಿಂಗ್ ಬಳದಂಗ ಆಗ್ತಾ ಇತ್ತು. ನೀವು ಈಗ ಏನ್ ಮಾಡಕ್ ಸ್ವಲ್ಪ ಟೆಸ್ಟ್ ಮಾಡ್ಬೇಕು. ಅದಕ್ಕೆ ನಾನು 4ನೇ ದಿವಸಕ್ಕೆ ಇದನ್ನ ಹೇಳ್ಕೊಡ್ತಾ ಇರೋದು. ಸ್ವಲ್ಪ ಈ ಬೆರಳು ಸ್ವಲ್ಪ ಹೀಗೆ 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 ಕೆಳಗೆ ಮೇಲೆ ಎಲ್ಲ ಹೋಗ್ಬೇಕಾಗತ್ತೆ. ಸೊ ಇವನ್ನ ಕವರ್ ಮಾಡ್ಬೇಕು. ಈ 6 ಇದು ಈ ಬೆರಳುನು ಅಷ್ಟೇನೆ ಹೀಗೆ ಈ 3 ಕವರ್ ಮಾಡ್ಬೇಕು. ಸೊ ಅದನ್ನ ಪ್ರಾಕ್ಟೀಸ್ ಮಾಡೋಣ. ಈಗ ಇವತ್ತಿನ ದಿವಸ ಅದನ್ನ ಪ್ರಾಕ್ಟೀಸ್ ಮಾಡೋಣ.